ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೋಸ್ಕರ ಇವತ್ತೊಂದು ಸ್ಕಿನ್ ಕೇರ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೂ ತೋರಿಸೋಣ. ನನ್ನ ಸ್ಕಿನ್ನು ಹಾಳಾಗಿದೆ. ಸೊ ಅದರಿಂದ ನನ್ನ ಸ್ಕಿನ್ ಜೊತೆಗೆ ನಿಮ್ಮ ಸ್ಕಿನ್ನು ಏನಾದರೂ ಟ್ಯಾನು ಅಥವಾ ಅನ್ಇವನ್ ಸ್ಕಿನ್ ಟೋನ್ ಆಗಿದ್ರೆ ಬೆನಿಫಿಟ್ ಆಗಲಿ ಅಂತ ನಾನು ಈ ವ್ಲಾಗ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ನಾನು ಮಾಡ್ತಿರೋದು ಸ್ಕಿನ್ ಕೇರ್ ವಿಡಿಯೋ. ಹೋಮ್ ರೆಮಿಡಿ ಫೇಶಿಯಲ್ ಅಂತಲೂ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದಿದ್ದೇ ಇರುತ್ತೆ. ಏನಪ್ಪ ಅಂತ ಅಂದರೆ ಕೊಕೊನೆಟ್ ಆಯಿಲ್. ಎಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನನಗೆ ಗೊತ್ತು. ಸೊ ಕೊಕೊನೆಟ್ ಆಯಿಲ್ ಎಲ್ಲರ ಮನೇಲೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಅದರಿಂದ ನಾವಿವತ್ತು ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ, ಹೋಮ್ ರೆಮಿಡಿ ಫೇಶಿಯಲ್ ಮಾಡ್ಕೊಳ್ಳೋಣ. ಓಕೆ, ನಾನು ಸುಮ್ಮನೆ ಯಾಕೆ ಹೊರಗಡೆ ಹೋಗಿ ಏನು ಫೇಶಿಯಲ್ಗೆ ಅಷ್ಟು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು. ಓಕೆ, ಅದನ್ನು ಏನು ರಾಂಗ್ ಅಂತ ಹೇಳಲ್ಲ. ಲೈಕ್ ಅದನ್ನು ಮಾಡಿಸ್ಕೊಂಡು ನಮಗೆ ಸ್ಕಿನ್ನಿಗೆ ಸೂಟ್ ಆಗಿಲ್ಲ ಅಂದರೆ ಒಬ್ಬೊಬ್ರಿಗೆ ಸ್ಕಿನ್ನಿಗೆ ಸೂಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಸೂಟ್ ಆಗಲ್ಲ. ಲೈಕ್ ಮನೇಲಿ ಹೋಮ್ ರೆಮಿಡಿ ಮಾಡೋದ್ರಿಂದ ಎಲ್ಲರೂ ಸ್ಕಿನ್ಗೂ ಸೂಟ್ ಆಗೇ ಆಗುತ್ತೆ, ಏನು ಸೈಡ್ ಎಫೆಕ್ಟ್ ಇರಲ್ಲ, ಅದು ಒಂದು ಭರವಸೆ ಇರುತ್ತೆ. ಅದಕ್ಕೋಸ್ಕರ ಹೋಮ್ ರೆಮಿಡಿ ಫೇಶಿಯಲ್ ಇವತ್ತು ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಕೊಕೊನೆಟ್ ಆಯಿಲು. ಅದಾದಮೇಲೆ ಏನೇನು ಬೇಕು ಅಂತ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇದರಲ್ಲಿ ನಮಗೆ ಲೈಕ್ ಡಾರ್ಕ್ ಸರ್ಕಲ್, ಅನ್ಇವನ್ ಸ್ಕಿನ್ ಟೋನ್, ಟ್ಯಾನ್ ಆಗಿರೋದು ಆ್ಯಂಡ್ ಗ್ಲೋನೆಸ್ ಇಲ್ಲ, ಡಲ್ ಇದೆ ಫೇಸು, ಈ ಥರ ಫೈನ್ ಲೈನ್ಸು, ಈ ಥರ ಎಲ್ಲ ಪ್ರಾಬ್ಲಮ್ಸ್, ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ ಏನೇನಿರುತ್ತೋ ಅದೆಲ್ಲದಕ್ಕೂ ಇವತ್ತು ಟಾಟಾ ಬೈ ಬೈ ಅಂತ ಹೇಳುವಂಥ ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅಂದರೆ ನಾನು ಈಗ ಏನು ಟಿಪ್ಸ್ ಕೊಡ್ತೀನೋ, ಅಂದರೆ ಏನು ವಿಡಿಯೋ ಮಾಡಿ ತೋರಿಸ್ತೀನೋ ಸ್ಕಿನ್ ಕೇರ್ದು, ನೀವು ಒಂದ್ಸರಿ ಯೂಸ್ ಮಾಡಿ ಲೈಕ್ ಇನ್ನೂ ಏನೂ ರಿಸಲ್ಟ್ ಬಂದಿಲ್ಲ ಅಂತೆಲ್ಲ ಕಾಮೆಂಟ್ ಮಾಡಬೇಡಿ. ಬಿಕಾಸ್ ರೆಗ್ಯುಲರಾಗೆ ಎಲ್ಲನೂ ಅಷ್ಟೇ, ನೀವು ಏನೇ ಮಾಡಿದ್ರು, ಡಯೆಟ್ ಮಾಡಿದ್ರು ಅಷ್ಟೇ, ಬಾಡಿಗೆ ಒಂದೇ ದಿನದಲ್ಲಿ ರಿಸಲ್ಟ್ ಬರಲ್ಲ. ಅದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೇ ಒಂದಿಷ್ಟು ತಿಂಗಳು ಅಂತ ರಿಸಲ್ಟ್ ಬರುತ್ತೆ. ಸೊ ಹಾಗೆ ಫೇಸಿಗೂ ಕೂಡ ನಾವು ಸ್ಕಿನ್ ಕೇರ್ ಮಾಡ್ತಾನೆ ಇದ್ರೆ, ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ರೆ ನಮಗೆ ಒಂದು ಡಿಫ್ರೆನ್ಸ್ ಕಾಣಿಸುತ್ತೆ. ನೀವು ಡೇ 1ಇಂದ ಅಟ್ಲೀಸ್ಟ್ 1 ವೀಕ್ ಅಥವಾ ಮ್ಯಾಕ್ಸಿಮಮ್ 1 ವೀಕ್ ಅಥವಾ 15 ಡೇಸ್ ಈ ಥರ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ. ಚಾಲೆಂಜ್ ಅಂತಲೇ ತೊಗೊಳ್ಳಿ, ಸ್ಕಿನ್ ಕೇರ್ ಚಾಲೆಂಜ್ ಅಂತ. ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದರೆ ನಿಮಗೆ ಡಿಫ್ರೆನ್ಸ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ. ರೆಮಿಡಿ ಯಾವ್ದ್ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆ ಕಂಟಿನ್ಯೂ ಮಾಡೋಣ. ಆಲ್ರೆಡಿ ನೀವು ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಗೋ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಫೇಸ್ ವಾಶ್ ಏನಕ್ಕಪ್ಪ ಮಾಡಿದೆ ಅಂತ ಅಂದರೆ, ನಾವೇನೇ ಸ್ಕಿನ್ ಕೇರ್ ಮಾಡಬೇಕಾದ್ರೆ ಬಿಫೋರ್ ಫೇಸ್ ವಾಶ್ ಮಾಡಿಕೊಂಡ್ರೇ ನಮಗೆ ಆ ಸ್ಕಿನ್ನು ಎಫೆಕ್ಟಿವ್ ಆಗೋದು, ಏನೇ ಯೂಸ್ ಮಾಡಿದ್ರು ರೆಮಿಡಿನ. ಸೊ ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀರೋ ಅದನ್ನೇ ಯೂಸ್ ಮಾಡಿ. ಬಿಕಾಸ್ ನಾವು ಆಚೆಯಿಂದ ಬಂದು ಡಸ್ಟ್ ಇರುತ್ತೆ, ಟ್ಯಾನ್ ಇರುತ್ತೆ, ಅದು ಹಾಗೇ ನಾವೇನಾದರೂ ಕ್ರೀಮ್ ಅಥವಾ ಏನೇ ಅಪ್ಲೈ ಮಾಡಿದ್ರೂ ಅದು ಎಫೆಕ್ಟಿವ್ ಆಗಲ್ಲ ಸ್ಕಿನ್ನಿಗೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಿದ್ದೀನಿ. ಅದಕ್ಕೆ ಫೇಸ್ನ ಫುಲ್ ಕ್ಲೀನ್ ಮಾಡಿಕೊಂಡು ಆಫ್ಟರ್ ದಟ್ ನೀವೇನೇ ಫೇಸ್ ಪ್ಯಾಕ್ ಹಾಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ. ಸೊ ಈಗ ನಾನು ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ. ಫುಲ್ ಫೇಸ್ ಕವರ್ ಮಾಡಿಕೊಂಡು ಇದು 3 to 5 ಮಿನಿಟ್ಸ್ ಕ್ಲೀನಾಗೆ ಮಸಾಜ್ ಮಾಡಿ, ಫುಲ್ ಫೇಸ್ ಆ್ಯಂಡ್ ನೆಕ್ ಕೂಡ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಬೆನಿಫಿಟ್ ಇದೆ ಅಂತ ಅಂದರೆ, ಕೊಕೊನೆಟ್ ಆಯಿಲಲ್ಲಿ ವಿಟಮಿನ್ ಇ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಮುಖಕ್ಕೆ ಒಳ್ಳೆ ಬೆನಿಫಿಟ್ ಇದೆ. ಇದರಲ್ಲಿ ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್, ಡಾರ್ಕ್ ಸರ್ಕಲ್, ನಿಮ್ಮ ಫೇಸು ಡಲ್ಲಾಗಿ ಕಾಣಿಸ್ತಿದೆ ಅಂತ ಅಂದರೆ ಅದನ್ನು ಗ್ಲೋನೆಸ್ ಆಗಿ ಮಾಡೋದಕ್ಕೆ ಈ ಕೊಕೊನೆಟ್ ಆಯಿಲ್ ಬೆನಿಫಿಟ್ ಇದೆ, ಯೂಸ್ ಆಗುತ್ತೆ. ಇದನ್ನು ನೀವು ಓವರ್ ನೈಟು ಕೂಡ ಬಿಡ್ಬೋದು. ನಿಮಗೆ ಇಲ್ಲ ಸ್ಟಿಕ್ಕಿ ಫೀಲ್ ಆಗುತ್ತೆ ನೈಟ್ ಫುಲ್ಲು ಅಂತ ಅನಿಸಿದ್ರೆ ನೀವು 10 ಮಿನಿಟ್ಸ್ ಬಿಟ್ಟು ಆಫ್ಟರ್ ದಟ್ ವಾಶ್ ಮಾಡ್ಬೋದು. ನೀವು ಐ ಮಸಾಜ್ನ ನೀಟಾಗಿ ಮಾಡ್ಕೊಳ್ಳಿ. ಐ ಮಸಾಜ್ ಮಾಡಿಕೊಂಡ್ರೆ ಡಾರ್ಕ್ ಸರ್ಕಲ್ ನಿಮಗೆ ಕಂಟ್ರೋಲ್ ಆಗುತ್ತೆ. ಈಗ ನೆಕ್ಸ್ಟು ಸೆಕೆಂಡ್ ಏನಪ್ಪ ಅಂತ ಅಂದರೆ ಸ್ಕ್ರಬ್. ಕೊಕೊನೆಟ್ ಆಯಿಲ್ಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಸ್ಕ್ರಬ್ ಥರ ರೆಡಿ ಆಗುತ್ತೆ. ಸೊ 1 ಸ್ಪೂನ್ ಆಗೋಷ್ಟು ಶುಗರ್ ತೊಗೊಂಡಿದ್ದೀನಿ. ಇದನ್ನು ಫುಲ್ ಫೇಸ್ ಅಪ್ಲೈ ಮಾಡಿಕೊಂಡು 5 ಮಿನಿಟ್ಸ್ ಮಸಾಜ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಫುಲ್ ಫೇಸ್ ಅಪ್ಲೈ ಮಾಡ್ಕೊಳ್ಳಿ. ಫುಲ್ ಫೇಸ್ ಅಪ್ಲೈ ಮಾಡಿಕೊಂಡು ಆರಾಮಾಗೆ, ಜಾಸ್ತಿ ಫೋರ್ಸ್ಫುಲ್ಲಿ ಮಸಾಜ್ ಮಾಡ್ಕೋಬೇಡಿ. ಬಿಕಾಸ್ ಸ್ಕ್ರಬ್ ಟೈಪ್ ಇರೋದ್ರಿಂದ, ಶುಗರ್ ಸ್ಕ್ರಬ್ ಥರ ಇರೋದ್ರಿಂದ ನಿಮಗೆ ಸ್ಲೋಲಿ ಮಸಾಜ್ ಮಾಡೋದ್ರಿಂದ ಬೆನಿಫಿಟ್ ಆಗುತ್ತೆ.
ರಫ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಬರ್ನಿಂಗ್ ಸೆನ್ಸ್ ಥರ ಫೀಲ್ ಆಗುತ್ತೆ. ಅದರಿಂದ ನಾನು ಹೇಳ್ತಿದ್ದೀನಿ. ಇದರಲ್ಲಿ ನಿಮಗೆ ಡೆಡ್ ಸ್ಕಿನ್ ಕ್ಲಿಯರ್ ಆಗಿ ಸಾಫ್ಟ್ ಆ್ಯಂಡ್ ಗ್ಲೋ ಸ್ಕಿನ್ ಆಗುತ್ತೆ. ನೋಡ್ತಿದ್ದೀರಲ್ಲ ನೀವೇ ಆಫ್ಟರ್ ಸ್ಕ್ರಬ್ಬಿಂಗ್ ಯಾವ ಥರ ಇದೆ ನನ್ನ ಫೇಸ್ ಅಂತ. ಫುಲ್ ಸಾಫ್ಟ್ ಶೈನಿಂಗ್ ಆಗಿ ಕ್ಲಿಯರ್ ಕಾಣಿಸ್ತಿದೆ. ಸೊ ಈಗ ನೆಕ್ಸ್ಟು ನಾವು ಒಂದು ಬೋಲ್ ತೊಗೊಂಡಿದ್ದೀನಿ. ಈಗ ಲೆಮನ್ ಒಂದು 3 to 5 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊಕೊನಟ್ ಆಯಿಲ್. ಇದು ಎರಡು ನೀಟಾಗಿ ಮಿಕ್ಸ್ ಮಾಡಿ ಫೇಸ್ ಫುಲ್ಲು ಟ್ಯಾಪ್ ಮಾಡ್ಕೊಳ್ಳಿ. ಲೈಕ್ ದಟ್ ಟೋನರ್ ಥರ ಫುಲ್ಲು ಫೇಸ್ ಟ್ಯಾಪ್ ಮಾಡ್ಕೊಳ್ಳಿ, ಫೇಸ್ ಆ್ಯಂಡ್ ನೆಕ್. ಸ್ವಲ್ಪ ಲಿಟಲ್ಲಾಗಿ ನನಗೆ ಬರ್ನಿಂಗ್ ಆಗ್ತಿದೆ ಬಿಕಾಸ್ ಲಿಪ್ಸ್ ಹತ್ರ, ಅಂಡರ್ ಐ ಹತ್ರ ಎಲ್ಲ ಬರ್ನಿಂಗ್ ಆಗ್ತಿದೆ ಬಿಕಾಸ್ ಅಲ್ಲಿ ಸೆನ್ಸಿಟಿವ್ ಇರೋದ್ರಿಂದ. ನಾನಿವಾಗ ಫುಲ್ ಫೇಸ್ ಅಪ್ಲೈ ಮಾಡ್ಕೊಂಡಾಯಿತು. ಹಾಗೆ ಟ್ಯಾಪ್ ಮಾಡಿಕೊಂಡು ಜೆಂಟಲಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಲೈಟಾಗೆ ಬರ್ನಿಂಗ್ ಸೆನ್ಸ್ ಇತ್ತು. ಸೊ ಅದಕ್ಕೆ ಲೈಟಾಗಿ ಜೆಂಟಲ್ ಮಸಾಜ್ ಮಾಡ್ಕೊತಿದ್ದೀನಿ. ನಿಮಗೂ ಬರ್ನಿಂಗ್ ಸೆನ್ಸ್ ಇದ್ದರೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ನೀವು ಹಾಗೆ 10 ಮಿನಿಟ್ಸ್ ಬಿಟ್ಟು ಆಫ್ಟರ್ ದಟ್ ವಾಶ್ ಮಾಡ್ಕೊಳ್ಳಿ. ಫುಲ್ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಫೇಸ್ ಆ್ಯಂಡ್ ನೆಕ್ಕು. ಇದರಲ್ಲಿ ಏನಪ್ಪ ಬೆನಿಫಿಟ್ ಇದೆ ಅಂತ ಅಂದರೆ ಸನ್ ಟ್ಯಾನ್ ಆಗಿರೋದು ನಿಮಗೆ ಕ್ಲಿಯರ್ ಆಗ್ತಿಲ್ಲ ಅಂತಂದರೆ ಇದರಿಂದ ನಿಮಗೆ ಕ್ಲಿಯರ್ ಆಗುತ್ತೆ. ಇದು ಒಂದು ರೆಗ್ಯುಲರಾಗೆ ವೀಕ್ಲಿ ಟ್ವೈಸ್ ಥರ ಯೂಸ್ ಮಾಡಿ ಸನ್ ಟ್ಯಾನ್ ಆಗಿರೋದು, ಸನ್ ಟ್ಯಾನ್ ಮಾರ್ಕ್ಸ್ ಆಗಿರೋದು ಇದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಇವಾಗ ಸ್ಟೆಪ್ 4, ನಾನು 2 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು, ಅದ್ರ ಜೊತೆಗೆ ಕೊಕೊನಟ್ ಆಯಿಲ್ ಆ್ಯಂಡ್ ಜೇನುತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ನ ರೆಡಿ ಮಾಡೋಣ. ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ ಏನಪ್ಪ ಬೆನಿಫಿಟ್ ಇದೆ ಅಂತ ಅಂದರೆ, ನಮ್ಮ ಫೇಸು ಏನೇ ಯೂಸ್ ಮಾಡಿದ್ರೂ ಬ್ರೈಟ್ ಆಗ್ತಿಲ್ಲ ಅಂತ ಪ್ರಾಬ್ಲಮ್ ಇದ್ದರೆ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಬ್ರೈಟ್ನೆಸ್ ಆಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅದನ್ನು ಕೂಡ ಪೇಯ್ನ್ ಇಲ್ಲದೆ ನೀವು ಅದನ್ನು ರಿಮೂವ್ ಮಾಡ್ಬೋದು ಆರಾಮಾಗೆ. ಇದನ್ನು 20 ಮಿನಿಟ್ಸ್ ಬಿಟ್ಟು ಆಫ್ಟರ್ ದಟ್ ವಾಶ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ರಿಸಲ್ಟ್ ಅಂತ. ನೀವು ಕೂಡ ಟ್ರೈ ಮಾಡಿ, ರಿಸಲ್ಟ್ ನೋಡಿ. ನನ್ನ ಫೈನಲ್ ಲುಕ್ ಇದು. ಸೊ ನಾನು ಫೇಸ್ ಮ್ಯಾಕ್ನ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿ ಕೂಡ ಬಂದಾಯಿತು. ನೋಡ್ತಿದ್ರಲ್ಲ ಹೇಗಿದೆ ಅಂತ. ಕ್ಲಿಯರಾಗಿ ಕಾಣಿಸ್ತಿದೆ ಫೇಸ್ ಫುಲ್ಲು. ಆ್ಯಂಡ್ ಫುಲ್ ಶೈನಿ ಆಗಿದೆ, ಸಾಫ್ಟ್ ಫೀಲ್ ಆಗ್ತದೆ ನಿಮಗೆ. ಇದೇ ಥರ ನಿಮಗೂ ಫುಲ್ ಕ್ಲಿಯರ್ ಸ್ಕಿನ್ ಬೇಕು ಅಂತ ಅಂದರೆ ನಾನು ತೋರಿಸಿದ ರೆಮಿಡಿನ ಟ್ರೈ ಮಾಡಿ. ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಕೇರ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಕ್ಲಿಯರಾಗಿ ಸೂಪರಾಗಿ ಈವನ್ ಸ್ಕಿನ್ ಆಗುತ್ತೆ. ಅನ್ಈವನ್ ಸ್ಕಿನ್ನಿಂದ ಈವನ್ ಸ್ಕಿನ್ ಆಗುತ್ತೆ. ಸೊ ಇದಕ್ಕೆ ನಾವು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಸ್ಕಿನ್ ಕೇರ್ನ ಮಾಡಬೇಕು. ನಾನು ಇತ್ತೀಚೆಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋದನ್ನು ಮರ್ತುಬಿಟ್ಟಿದೆ ಅನ್ನೋದಕ್ಕಿಂತ ಟೈಮ್ ಇರಲಿಲ್ಲ, ಬ್ಯುಸಿ ಇದೆ. ನಂದು ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ತಿಂದು ಮಲ್ಕೊಳ್ಳೋದು ನನಗೆ ಹೆವಿ ಟಯರ್ಡ್ ಆಗಿರೋದ್ರಿಂದ ಸ್ಕಿನ್ ಕೇರ್ ಅಷ್ಟಾಗಿ ಮಾಡ್ತಿರ್ಲಿಲ್ಲ. ಎಲ್ಲೋ ನಾರ್ಮಲಾಗಿ ಮಾಡ್ತಿದ್ದೆ, ತುಂಬ ಕೇರ್ ಮಾಡ್ತಿರ್ಲಿಲ್ಲ. ಇವಾಗ ಆಗಿದಾಗಲಿ ಒಂದು ಹಾಫ್ ಆನ್ ಅವರ್ ಆದರೂ ಫ್ರೀ ಮಾಡಿಕೊಂಡು ಮಾಡೇ ಬಿಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀನಿ ಇವತ್ತಿಂದ. ಸೊ ಹೀಗೆ ನೀವು ಕೂಡ ಡಿಸೈಡ್ ಮಾಡ್ಕೊಳ್ಳಿ, ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಸ್ಕಿನ್ ಕೇರ್ನ ಮಾಡಿ. ಇದೇ ಥರ ನಿಮಗೆ ಸ್ಕಿನ್ ಕೇರ್ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಇದೇ ಥರ ಟ್ಯಾನ್ ಆಗಿರ್ಬೋದು ಅಥವಾ ಏನಾದರೂ ಬೆನಿಫಿಟ್ ಇರುವಂಥ ವಿಡಿಯೋ ಸಾಕಷ್ಟು ತಿಳ್ಕೊಂಡಿದ್ದೀನಿ. ಅದರಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ನಿಮಗೆ ಏನಾದರೂ ಯೂಸ್ ಆದರೆ ಖಂಡಿತವಾಗ್ಲೂ ತಿಳಿಸಿ, ಯೂಸ್ ಆಗಿಲ್ಲ ಅಂದ್ರೂ ಕೂಡ ತಿಳಿಸಿ. ಆ್ಯಂಡ್ ಕಂಟಿನ್ಯೂ ಆಗಿ ಸ್ಕಿನ್ ಕೇರ್ ಮಾಡೋದನ್ನು ಕಂಟಿನ್ಯೂ ಮಾಡಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ನನಗೋಸ್ಕರ ನೀವು ವೆಯ್ಟ್ ಮಾಡ್ತೀರಿ. ನಿಮಗೋಸ್ಕರ ಆದಷ್ಟು ಬೇಗ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ. ಟಾಟಾ, ಬಾಯ್.